ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನುತಾ. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಈ ವಿಡಿಯೋ ನೋಡಿ ಗೈಸ್, ತುಂಬಾನೇ ಟ್ರೆಂಡಿಂಗ್ ಅಲ್ಲಿರೋ ವಿಡಿಯೋ ನೂಡಲ್ಸ್ ಡ್ಯಾನ್ಸಿಂಗು. ಸೊ 3 ಸ್ಟೆಪ್ ಅಲ್ಲಿ ಈ ವಿಡಿಯೋನ ಕ್ರಿಯೇಟ್ ಮಾಡ್ಬಿಡ್ಬೋದು. ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ತುಂಬಾನೇ ಈಸಿ. ಈ ತರ ವಿಡಿಯೋಸ್ನ ಕ್ರಿಯೇಟ್ ಮಾಡಿ ಬೇಗನೆ ಮಾನಿಟೈಸೇಷನ್ ಆಗುತ್ತೆ, ಸಬ್ಸ್ಕ್ರೈಬರ್ ಕೂಡ ಆಗ್ತಾರೆ. ಇಲ್ಲಿ ನೋಡಿ ಗೈಸ್, ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿರೋ ವಿಡಿಯೋಸು. ಒಂದೊಂದಕ್ಕೂ ಮಿಲಿಯನ್ಸ್ ವ್ಯೂಸ್ ಇದೆ. ಇದು ತುಂಬಾನೇ ಸಿಂಪಲ್. 3 ಸ್ಟೆಪ್. ಫೋಟೋ ಕ್ರಿಯೇಟ್ ಮಾಡಬೇಕು, ಅದನ್ನ ವಿಡಿಯೋ ಆಗಿ ಕನ್ವರ್ಟ್ ಮಾಡಬೇಕು. ಫಸ್ಟ್ ಏನ್ ಮಾಡಬೇಕು ಅಂತ ಅಂದ್ರೆ ಲಿಯೋನಾರ್ಡೋ AI ನ ಗೂಗಲ್ ಅಲ್ಲಿ ಹೋಗಿ ಟೈಪ್ ಮಾಡಿ, ನೆಕ್ಸ್ಟ್ ಅದು ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಅದು ಸೈನ್ ಇನ್ ಕೇಳುತ್ತೆ. ಸೊ ಸೈನ್ ಅಪ್ ಆಗಬೇಕು. ನಿಮಗೆ ಯಾವುದು ಕಂಫರ್ಟೇಬಲ್ ಅದನ್ನೇ ಚೂಸ್ ಮಾಡಿ. ನಾನಿಲ್ಲಿ ಗೂಗಲ್ನ ಚೂಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಆ್ಯಪ್ ಓಪನ್ ಆಗ್ತಾ ಇದೆ, ನೋಡ್ಬೋದು. ನೆಕ್ಸ್ಟ್ ಇಮೇಜ್ ಕ್ರಿಯೇಷನ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಟೈಮ್ ಓಪನ್ ಮಾಡಬೇಕಾದ್ರೆ ಅದು ಸ್ವಲ್ಪ ಎಲ್ಲ ಡೀಟೇಲ್ ಆಗಿ ಹೇಳುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಫಿನಿಶ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಫೋನಿಕ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಸೈಡಲ್ಲಿ ಟೂಲ್ಸ್ದು ನಮಗೆ ತೋರಿಸ್ತಾರೆ. ನಾವು ಫಸ್ಟ್ ಆಟೋನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಡೈನಾಮಿಕಲ್ಲಿ ಕ್ಲಿಕ್ ಮಾಡಿ, ಅಲ್ಲಿ 3D ರೆಂಡರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಮೀಡಿಯಮ್ ಅಂತ ಇದೆ, ಕಾಂಟ್ರಾಸ್ಟ್ ಐ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಯಾವ ರೇಷಿಯೋ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಇನ್ಸ್ಟಾಗ್ರಾಮ್ದು ರೇಷಿಯೋನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೀವು ಫೇಸ್ಬುಕ್ ಹಾಕೋದಾದ್ರೆ ಫೇಸ್ಬುಕ್ದು ಸೆಲೆಕ್ಟ್ ಮಾಡ್ಕೋಬೋದು. ಟ್ವಿಟರ್ದು ಇದೆ, ಟಿಕ್ಟಾಕ್ದು ಇದೆ. ನೆಕ್ಸ್ಟ್ ಇಲ್ಲಿ ಇಮೇಜ್ ಜನರೇಷನ್ ಅಲ್ಲಿ ಪ್ರಾಂಪ್ಟ್ನ ಕ್ಲಿಕ್ ಟೈಪ್ ಮಾಡಬೇಕು. ಸೊ ನಿಮಗೆ ಪ್ರಾಂಪ್ಟ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಅಲ್ಲಿ ಜನರೇಟ್ 24 ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಇಮೇಜು ರೆಡಿ ಆಗುತ್ತೆ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಗೈಸ್. ಈ ಥರ ಚಾನಲಲ್ಲಿ ತುಂಬಾನೇ ವಿಡಿಯೋಸ್ ಟ್ರೆಂಡಿಂಗ್ ಅಲ್ಲಿದೆ. ಈ ಥರ ಅಪ್ಲೋಡ್ ಮಾಡೋದ್ರಿಂದ ಬೇಗ ಸಬ್ಸ್ಕ್ರೈಬರು ಆಗ್ತಾರೆ. ಕಾಪಿ ಪೇಸ್ಟ್ ಐಡಿಯಾನು ತುಂಬಾನೇ ಚೆನ್ನಾಗಿದೆ. ಇದು ಟ್ರೈ ಮಾಡ್ಬೋದು ನೀವು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕ್ರಿಯೇಟ್ ಆಗಿದೆ ನೂಡಲ್ಸ್ ಡ್ಯಾನ್ಸಿಂಗ್ದು. ನೆಕ್ಸ್ಟ್ ಏನಿಲ್ಲ, ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಫೋಟೋಸ್ ಇಮೇಜ್ ಎಲ್ಲ ಡೌನ್ಲೋಡ್ ಆಗಿರುತ್ತೆ. ನೋಡಿದ್ರಲ್ಲ ಗೈಸ್, ಎಷ್ಟು ಸಿಂಪಲ್ ಅಲ್ವಾ ಫೋಟೋನ ಕ್ರಿಯೇಟ್ ಮಾಡೋದು. ಸೊ ಏನಿಲ್ಲ, ಅಲ್ಲಿ ಪ್ರಾಂಪ್ಟನ್ನ ಕರೆಕ್ಟಾಗಿ ಟೈಪ್ ಮಾಡಿದ್ರೆ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಇಮೇಜಸ್ಸು ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಏನಿಲ್ಲ, ನೆಕ್ಸ್ಟ್ ಮತ್ತೆ ಗೂಗಲ್ ಓಪನ್ ಮಾಡಿ pixaversa.ai ನ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಓಪನ್ ಮಾಡಬೇಕಾದ್ರೆ ಸೈನ್ ಇನ್ ಕೇಳುತ್ತೆ. ಸೊ ನಂದು ಆಲ್ರೆಡಿ ಓಪನ್ ಇದೆ. ಅದರಲ್ಲಿ ಹೋಗ್ಬಿಟ್ಟು ಅಲ್ಲಿ ಫುಲ್ಲು ಕೆಳಗೆ ಹೋದರೆ ಆ್ಯಡ್ ಇಮೇಜ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಆಗಿರೋ ಫೋಟೋ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಜಸ್ಟ್ ಟೆಕ್ಸ್ಟ್ ಇಯರ್ ಅಂತ ಇದೆಯಲ್ಲ ಅಲ್ಲಿ ನೀವು ನಮಗೆ ಯಾವ ರೀತಿ ಬೇಕೋ ಅದನ್ನು ಟೆಕ್ಸ್ಟ್ ಮಾಡಬೇಕು. ನಾನಿಲ್ಲಿ ಎ ಹ್ಯೂಮನ್ ಲೈಕ್ ಫಿಗರ್ ಮೇಡ್ ಆಫ್ ನೂಡಲ್ಸ್ ಡ್ಯಾನ್ಸಿಂಗ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕ್ರಿಯೇಟ್ 30 ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ವೆಯ್ಟ್ ಮಾಡಬೇಕು. ಸೊ ಗೈಸ್, ಪಿಕ್ಸಾವರ್ಸಾದಲ್ಲಿ ಒಂದು ವಿಡಿಯೋನ ನೀವು ಕ್ರಿಯೇಟ್ ಮಾಡ್ಕೋಬೋದು ದಿನಕ್ಕೆ. ಇನ್ನೊಂದು ಲೂಮಾ ಲ್ಯಾಬ್ಸ್ ಅಂತ ಇದೆ, ಅದರಲ್ಲೂ ಕೂಡ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ಗೈಸ್, ಎಷ್ಟು ಚೆನ್ನಾಗಿ ಕ್ರಿಯೇಟ್ ಆಗಿದೆ. ಸೊ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ, ಹೊಸಬ್ರು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇದೇ ರೀತಿ ಒಳ್ಳೊಳ್ಳೆ
ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಸೊ ಲೈಕ್ ಮಾಡೋದನ್ನು ಮರಿಬೇಡಿ. ಬಾಯ್.